स्वागत है आपका बी न्यूज़ नेशन में। मैं हूं आबिद हुसैन शेख। बी न्यूज़ नेशन के तमाम दर्शकों को गणतंत्र दिवस की हार्दिक बधाई। श्री सिद्धेश्वर स्वामी जी को पद्मश्री मिलने पर प्रदेश में खुशी की लहर। बीजापुर जिले के चलते फिरते भगवान माने जाने वाले आध्यात्मिक गुरु श्री सिद्धेश्वर स्वामी जी को देश का उन्नत पुरस्कार पद्मश्री दिए जाने पर प्रदेश की जनता में खुशी की लहर होने की बात बताई डॉक्टर एम.बी. पाटिल ने। ಅದೇ ರೀತಿ ಸಿದ್ದೇಶ್ವರ ಮಹಾಸ್ವಾಮಿಯವರಿಗೆ ನಮ್ಮ ನಗರದ ದೇವರು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಿಕ್ಕಿದೆ. ಅವರು ಕನ್ನಡ ನಾಡಿಗೆ ಇವತ್ತು ಈ ರಾಷ್ಟ್ರಕ್ಕೆ ಒಬ್ಬ ಶ್ರೇಷ್ಠವಾದಂತಹ ಸಂತ. ಈಗ ಸಂತ ಅಂತ ಹೇಳಿ ನಾವು ಡಿಕ್ಷನರಿಯಲ್ಲಿ ಅದನ್ನ ಅರ್ಥ ಹುಡುಕಾಡಬೇಕಾಗಿದ್ರೆ ಆ ಸಂತದ ಅರ್ಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂತ ಒಬ್ಬ ಶ್ರೇಷ್ಠ ನಮ್ಮ ಜ್ಞಾನವರ್ಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ನಡೆದಾಡುವ ದೇವರು ಅವರಿಗೆ ಇವತ್ತು ಏನು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅದಕ್ಕೆ ಬಹಳ ನಮ್ಮೆಲ್ಲರಿಗೂ ಇಲ್ಲಿ ಜನತೆಗೆ, ಈ ನಾಡಿನ ಜನತೆಗೆ, ಬರ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗಿದೆ. ಅದೇ ರೀತಿ ನಮ್ಮ ಸಿದ್ಧಗಂಗೆಯ ಮಹಾಸ್ವಾಮೀಜಿಯವರು, ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅಂತೇಳಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕೂಡ ಮನವಿ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಮನವಿ ಮಾಡಿದ್ದಾರೆ. ನಾನು ಕೂಡ ಇವತ್ತು ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ಇವರು ಭಾರತ ರತ್ನ ಕೊಟ್ಟು ಅವರು ಮಾಡಿದಂತಹ ಶತಾಯುಷಿಗಳು 110 ವರ್ಷ ಅವರು ನಡೆದಾಡುವ ದೇವರು ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜೀವನವನ್ನು ಕೊಟ್ಟಂತ ಸಿದ್ಧಗಂಗಾ ಶ್ರೀಗಳು ಕೂಡ ಭಾರತ ರತ್ನ ಕೊಟ್ಟರೆ ನಮ್ಮ ನಾಡಿನ ಜನತೆಗೆ ಒಂದು ಒಳ್ಳೆಯ ಒಂದು ಶೋಭೆಯನ್ನು ಕೊಟ್ಟಾಗ್ತದೆ, ಗೌರವ ಕೊಟ್ಟಂಗೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಈ ಗಣರಾಜ್ಯೋತ್ಸವನ ನಾವು ಬಹಳ ಅರ್ಥಪೂರ್ಣವಾಗಿ ದಿವಸ ನಾವು ಆಚರಣೆಯನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮ ಮೂಲಕ ಇಡೀ ಜಿಲ್ಲೆಯ ಜನತೆಗೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ನಮಸ್ಕಾರ। और खबरों के लिए देखते रहिए बी न्यूज़ नेशन।